ಹಾಯ್ ಹಲೋ ನಮಸ್ತೆ. ಇಂದು ಮನೆ ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸುನೀತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಶನಿವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ನಾನು ಬೇಗನೆ ದೇವರಿಗೆಲ್ಲ ಒಂದಿಷ್ಟು ಹೂಗಳನ್ನು ತೆಗೆದುಕೊಂಡು ಬಂದೆ. ಅಷ್ಟರಲ್ಲಿ ಕೆಲವೊಂದಿಷ್ಟರಲ್ಲಿ ಹುಳುಗಳಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಳೆಗಾಲ ಶುರುವಾಗುವಾಗ ಹೂಗಳೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಒಂದಿಷ್ಟು ಹೂಗಳನ್ನು ತೆಗೆದುಕೊಂಡು ಬೇಗನೆ ಅಡುಗೆ ಮನೆಯಲ್ಲಿ ಎಂಟ್ರಿ ಆಗೋಕ್ಕೆ ತುಂಬಾ ಸಮಯ ಆಗಿದೆ. ಅದರ ಜೊತೆಗೆ ಬೇಗನೆ ಅನ್ನಕ್ಕೆ ಇಟ್ಕೊಳ್ಬೇಕು. ಇವತ್ತು ಯಾಕೋ ಸ್ವಲ್ಪ ತಡವಾಗಿರೋದ್ರಿಂದ ಬೇಗನೆ ಅನ್ನಕ್ಕೆ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸೈಡಲ್ಲಿ ನಾನು ಕುಡಿಲಿಕ್ಕೆ ಬಿಸಿ ನೀರು ಕೂಡ ಇಟ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಅಲ್ಲಿ ಮಾಡ್ತಾ ನಾನು ಬೇಗನೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ತಾ ಇದ್ದೆ. ಹಸ್ಬೆಂಡ್ ಹೇಳಿದರು, ಏನು ತರಕಾರಿಗಳೆಲ್ಲ ಸ್ವಲ್ಪ ಇದ್ದದ್ದು, ಹಾಗೆ ಅಷ್ಟೊಂದು ಇರಲಿಲ್ಲ, ಅದೇ ಇರೋ ತರಕಾರಿಗಳಲ್ಲೇ ಒಂದು ಸಾರು ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಏನು ಬೂದುಗುಂಬಳಕಾಯಿ ನಿನ್ನೆ ವಿಡಿಯೋದಲ್ಲಿ ಏನು ತೋರಿಸಿದೆಲ್ಲ ಅದು ಜ್ಯೂಸ್ ಮಾಡಿದ್ದು, ಅದ್ರದ್ದು ಒಂದು ಸ್ವಲ್ಪ ಪೀಸ್ ಇದ್ದದ್ದು ಅದನ್ನು ಕೂಡ ಇದರೊಳಗೆ ಸೇರಿಸ್ಕೊಂಡು ಟೊಮೊಟೊ, ಬದನೆ ಹಾಗೆ ಬೂದುಗುಂಬಳಕಾಯಿ ಪೀಸ್ಗಳು ಎಲ್ಲ ಸೇರಿಸ್ಬಿಟ್ಟು ಒಂದು ಸಾರು ಮಾಡ್ತೇನೆ ಅಂತ ಹೇಳಿದರು. ಸೊ ನಾನು ಬೇಯಿಸಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದರೆ ನನಗೆ ಕೂಡ ಸುಲಭ ಆಯಿತು. ಯಾಕೆಂದರೆ ನನಗೂ ಕೂಡ ಬಟ್ಟೆ ವಾಶ್ ಮಾಡಲಿಕ್ಕಿದೆ, ಹಾಗೆ ಮಕ್ಕಳದ್ದು ಹಾಸಿಗೆ ಫೋಲ್ಡ್ ಮಾಡುವಂಥದ್ದು ಅದೆಲ್ಲ ನನಗೆ ಸ್ವಲ್ಪ ಇನ್ನಷ್ಟು ಕೆಲಸ ಇದೆ. ಅಷ್ಟರಲ್ಲಿ ಇವರದ್ದು ರೆಡಿ ಆಗ್ತದೆ. ಇಲ್ಲಿ ಕೂಡ ಮಸಾಲೆ ಕೂಡ ರೆಡಿ ಆಗ್ತಾ ಇದೆ. ಹಾಗೆಯೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಅಷ್ಟರಲ್ಲಿ ಬಂದು ನೋಡುವಾಗ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿತ್ತು. ಅವರದ್ದು ಎಲ್ಲ ಸಾಂಬಾರು ರೆಡಿಯಾಗಿದೆ ಅಂತ ಹೇಳ್ಬೋದು. ನನಗೆ ಒಂದು ದೋಸೆ ಮಾಡಿದರೆ ಆಯಿತು. ಈಗ ಇಲ್ಲಿ ಒಂದು ಸೈಡಲ್ಲಿ ಹಾಲು ರೆಡಿ ಇದೆ. ಹಾಗೆ ನಾನು ನಿನ್ನೆದು ವಿಡಿಯೋ ಯಾರು ನೋಡಿದ್ದೀರಲ್ಲ, ಅದರಲ್ಲಿ ನಾನು ಒಂದು ಬೂದುಗುಂಬಳಕಾಯಿ ಜ್ಯೂಸ್ ಮಾಡಿದೆ. ಜ್ಯೂಸ್ ಮಾಡುವಾಗ ನಾವೇನು ಮಾಡ್ತೇವೆ, ಅದನ್ನು ಸೋಸ್ಕೊಳ್ತೇವಲ್ವ, ನಾವೇನು ಬೂದುಗುಂಬಳಕಾಯನ್ನು ನಾವು ತರಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಸೋಸ್ಕೊಳ್ತೇವೆ. ಆ ಸೋಸ್ಕೊಂಡಿದ್ದನ್ನು ನಾವು ಯಾವತ್ತೂ ಕಸಕ್ಕೆ ಬಿಸಾಡಬಾರ್ದು. ಅದನ್ನು ನಾವು ಹಾಗೆ ಇಟ್ಕೊಂಡಾದರೆ ದೋಸೆಗೆ ಬಳಸ್ಬೋದು. ಅದನ್ನೇ ಆಗಿರ್ಬೋದು, ತೆಂಗಿನಕಾಯಿ ಹಾಲು ತೆಗೆದುಕೊಂಡಿದ್ದ ತರಿ ಇರ್ತದಲ್ಲ, ತುರಿ, ಅದನ್ನು ಕೂಡ ನಾವು ದೋಸೆಗೆ ಬಳಸ್ಕೋಬೋದು. ಕ್ಯಾರೆಟನ್ನ ಏನಾದರೂ ಜ್ಯೂಸ್ ಮಾಡ್ಕೊಂಡಿದ್ದಾದರೆ ಅದರದ್ದು ಕೂಡ ನಾವು ದೋಸೆ ಮಾಡ್ಕೊಳ್ಬೋದು. ಹಾಗಾಗಿ ನಾವು ಬಿಸಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಳಿದರೆ ಅದರಲ್ಲೇ ಇರೋದು ಹೆಚ್ಚು ಪೌಷ್ಟಿಕಾಂಶತೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ನಾನು ಅದರದ್ದು ಒಂದು ಸ್ವಲ್ಪ ಈ ಚಿಕ್ಕ ಪೀಸತೆ ಇದರದ್ದು ಕೂಡ ಸೇರಿಸ್ಬಿಟ್ಟು ನಾನು ಮಾಡ್ತೇನೆ. ಇಲ್ಲಿ ಆಲ್ರೆಡಿ ನಾನು ಈಚೆ ಅಕ್ಕಿ ತೊಳೆಯೋರಷ್ಟರಲ್ಲಿ ಹಾಲು ಕುದಿ ಬಂದಿದೆ ಅಂತಲೇ ಹೇಳ್ಬೋದು. ಜಸ್ಟ್ ಮಿಸ್ ಆಗಿದೆ ಅಷ್ಟೇ, ನೋಡ್ಬೋದು. ಹಾಗೆಯೇ ಕೆಲಸ ಮಾಡುವಾಗ ಹಾಗೇ ಆಗ್ತದಲ್ಲ, ಒಂದು ಇಲ್ಲಿ ಹಾಲು ಇಡ್ತೇವೆ, ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕೆಲಸ ಮಾಡುವಷ್ಟರಲ್ಲಿ ಹಾಲುಗಳು ಕುದಿ ಬರೋದು, ಸಾಂಬಾರು ಕುದಿ ಬರೋದು ಅವೆಲ್ಲ ಸಾಮಾನ್ಯ ಅಂತಲೇ ಹೇಳ್ಬೋದು ಅಡುಗೆ ಮನೆಯಲ್ಲಿ. ಹಾಗೆಯೇ ಇಲ್ಲಿ ನೋಡ್ಬೋದು ಅಕ್ಕಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ. ನಾನು ಯಾವತ್ತೂ ದೋಸೆ ಮಾಡುವಾಗ ಸ್ವಲ್ಪ ಕಾಯಿ ನನಗೆ ಬೇಕೇ ಬೇಕು ಅಂತಲೇ, ಏನೋ ಗೊತ್ತಿಲ್ಲ, ಕಾಯಿ ಹಾಕಿದ್ದು ಸ್ವಲ್ಪ ದೋಸೆ ರುಚಿ ಚೆನ್ನಾಗಿ ಬರ್ತದೆ ಅಂತ ನಾನು ಕಾಯಿ ತೆಗೆದುಕೊಳ್ತೇನೆ ಎಲ್ಲ ಸಮಯದಲ್ಲೂ ಕೂಡ. ಇಲ್ಲಿ ನೀವು ನೋಡ್ಬೋದು ಒಂದು ಸೈಡಲ್ಲಿ ನಾನು ಬೂದುಗುಂಬಳಕಾಯಿ ಈಗ ಕಟ್ ಮಾಡಿ ತರಿ ಮಾಡಿಕೊಂಡಿದ್ದೆ. ಒಂದು ಸೈಡಲ್ಲಿರುವಂಥದ್ದು ನಿನ್ನೆ ಏನು ಜ್ಯೂಸ್ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ನಾವು ಬಿಸಾಡಿರಲಿಲ್ಲ, ಹಾಗೆ ಸೇಕರಿಸಿ ಇಟ್ಕೊಂಡಿದ್ದೆವು. ಅದನ್ನು ಈಗ ದೋಸೆಗೆ ಬಳಸ್ತಿದ್ದೀವಿ. ಇದನ್ನೇನಿದೆಲ್ಲ ಇದು ಜ್ಯೂಸಿಗೆ ರೆಡಿಯಾಗಿದ್ದು, ಅದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಸಾಡೋ ಬದಲು ಅದನ್ನು ನಾವು ದೋಸೆ ಮಾಡೋ ಸಂದರ್ಭದಲ್ಲಿ ಬಳಸ್ಬೋದು. ಇದನ್ನು ನಾನೀಗ ಇಲ್ಲಿ ದೋಸೆಗೆ ರೆಡಿ ಮಾಡ್ತೇನೆ. ದೋಸೆ ಹೇಗೆ ಆಗ್ತದೆ ಅಂತ ನಾನು ಫಸ್ಟ್ ಟೈಮ್ ನಾನು ಇದು ದೋಸೆಗೆ ಹಾಕುವಂಥದ್ದು. ನನಗೆ ಅನಿಸ್ತು ಯಾಕೆ ಬಿಸಾಡಬಾರ್ದು ಇದನ್ನಂತ. ಯಾಕೆ ಕಳೆದ ಸರಿ ಅಮ್ಮನ ಮನೆಗೆ ಹೋದಾಗ ಅಮ್ಮ ಮಾಡಿದರು. ಹಾಗಾಗಿ ನನಗೆ ತೆಂಗಿನಕಾಯಿ ತುರಿ ಏನಿದೆಲ್ಲ, ಹಾಲು ತೆಗೆದ ತಕ್ಷಣ ಆ ತೆಂಗಿನಕಾಯಿ ಹಾಲು ತೆಗೆದ ತುರಿಯಲ್ಲಿ ದೋಸೆ ಮಾಡಿದರು. ಹಾಗಾಗಿ ನನಗೆ ಅನಿಸ್ತು, ಅಮ್ಮ ಆಗ ಹೇಳಿದರು ಯಾವುದನ್ನೇ ಕೂಡ ಬಿಸಾಡಬಾರ್ದು, ಆ ಒಂದು ತೆಗೆದ ತುರಿಯಲ್ಲೂ ಕೂಡ ಅಷ್ಟೇ ಅಂಶಗಳಿರ್ತದೆ ಅಂತ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ ಎಲ್ಲ ಕೆಲಸ ಆಗಬೇಕು ಅನ್ನುವಾಗ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಇನ್ನೊಂದು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಲೇಡೀಸ್ ಕೆಲಸ ಮಾಡಿದ್ರೆ ಎಲ್ಲ ನೀಟಾಗಿ ಮಾಡ್ತಾರೆ. ಅದರಲ್ಲಿ ಇದು ಹಸ್ಬೆಂಡೆಲ್ಲ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂದರೆ ಅರ್ಧಂಬರ್ಧ ಅಂತಾರೆ, ಒಂದಿಷ್ಟು ಸಾಮಾನುಗಳು ವೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ತೆಂಗಿನಕಾಯಿ ರೆಡಿ, ಯಾವಾಗಲೂ ಕೂಡ ಇಷ್ಟು ಬಾಕಿ ಮಾಡ್ತೀವಿ, ನಾನು ತುಂಬಾ ಬಾಕಿ ಮಾಡ್ತೀನಿ. ಇದನ್ನು ನಾನು ಸ್ವಲ್ಪ ಈಗ ತೆಗೆದುಬಿಟ್ಟು ದೋಸೆಗೆ ಹಾಕ್ತೇನೆ. ಯಾಕೆಂದರೆ ಇದು ಈಗ ಸ್ವಲ್ಪ ನಾಳೆ ಅಂತಂದರೆ ಅದೆಲ್ಲ ಹಳದಿ ಬಣ್ಣಕ್ಕೆ ಬರ್ತದೆ. ಹಾಗಾಗಿ ಕಸಕ್ಕೆ ಹಾಕೊಂಬೋದು, ಅದರಲ್ಲಿ ಇನ್ನು ಸ್ವಲ್ಪ ನಮಗೆ ಸಿಗ್ತದೆ. ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಕ್ಲೀನಾಗಿ ತೆಗೆದು ದೋಸೆಗೆ ರುಬ್ಕೊಳ್ಳಿಕ್ಕೆ ಹಾಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನಗೆ ಹಿಟ್ಟು ರೆಡಿಯಾಗಿದೆ. ಇನ್ನು ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ಬೇಗನೆ ಆಫೀಸಿಗೆ ಹೋಗಲಿಕ್ಕೆ. ಅಷ್ಟರಲ್ಲಿ ನಾನಿಲ್ಲಿ ದೋಸೆ ರೆಡಿ ಆಗಬೇಕು. ನಾನು ಯಾವಾಗಲೂ ಅವರಿಗೆ ಒಂದೆರಡು ದೋಸೆ ಮಾಡಿಬಿಟ್ಟು ನಂತರನೇ ನಾನು ಇದು ವಿಡಿಯೋ ಮಾಡಲಿಕ್ಕೆ ಶುರು ಮಾಡೋದು. ಯಾಕೆಂದರೆ ಅವರಿಗೆ ಅವಸರ ಆಗ್ತದೆ, ಇನ್ನೊಂದು ಕೋಪ ಕೂಡ ಮಾಡ್ತಾರೆ. ಯಾಕೆಂದರೆ ಲೇಟ್ ಆಗ್ತದೆ, ಈ ವಿಡಿಯೋ ಅಪ್ಲೋಡ್ ಆಗುವ ತನಕ ನನಗೆ ದೋಸೆನೇ ಸಿಗೋದಿಲ್ವೇನು ಅಂತ ಹೇಳ್ತಾರೆ. ಹಾಗಾಗಿ ನೋಡ್ತಾ ಇರ್ಬೋದು, ಇಲ್ಲೇ ಸೈಡಲ್ಲಿ ಇದ್ದಾರೆ, ಜಸ್ಟ್ ವಿಡಿಯೋ ಮಾಡ್ತಾ ಇದ್ದಾನೆ. ಇಲ್ಲಿ ಅವ್ರದ್ದು ಬಾಕ್ಸ್ ಎಲ್ಲ ರೆಡಿಯಾಗಿದೆ. ಸಾಂಬಾರನ್ನು ಹಾಕಿಕೊಳ್ತಾರೆ. ನಿಜವಾಗ್ಲೂ ಸಾಂಬಾರು ಪರಿಮಳ ತುಂಬ ಚೆಂದ ಬಂದಿದೆ ಮಾತ್ರ.
ತುಂಬ ಸಾರಿ ಹೇಳಿದ್ದೇನೆ ನಾನು ಆಲ್ರೆಡಿ, ಅವತ್ತು ಸಾಂಬಾರು ಚೆನ್ನಾಗಿ ಬರ್ತಂತ. ನೀವು ನೋಡ್ಬೋದು ದೋಸೆ ಎಷ್ಟು ನೀಟಾಗಿ ಬಂದಿದೆ ಹೇಳಿದ್ರೆ, ಯಾವುದೇ ಇಲ್ಲಿ ಇದನ್ನು ಬೂದುಗುಂಬಳಕಾಯಿನ ತುರಿ ಹಾಕಿದ್ದೇನೆ, ಅದ್ರ ಜೊತೆಗೆ ನಿನ್ನೆ ಜ್ಯೂಸ್ ಮಾಡಿದ್ದು ಕೂಡ ತರಿ ಏನಿದೆಯಲ್ಲ ಅದನ್ನು ಕೂಡ ಜೋಡಿಸ್ಕೊಂಡಿದ್ದೇನೆ ಇದರಲ್ಲಿ. ತುಂಬಾ ದೋಸೆ ಚೆನ್ನಾಗಿ ಬಂದಿದೆ. ಇನ್ನು ಹಸ್ಬೆಂಡ್ ಚಟ್ನಿನೂ ಕೂಡ ಹಾಕಿದ್ದೇನೆ, ಅದ್ರದ್ದು ಇನ್ನು ಸಾರು ಕೂಡ ಹಾಕಿಕೊಂಡಿದ್ದಾರೆ. ಇಲ್ಲಿ ನಾನು ಅವರಿಗೆ ಬೇಗನೆ ಮಾಡಿ ಕೊಡ್ತಾ ಇದ್ದೇನೆ. ಮತ್ತು ಹಸ್ಬೆಂಡ್ ಹೋಗಿದ್ಮೇಲೆ ನಾವು ನಿಧಾನಕ್ಕೆ ಮಾಡಿಕೊಂಡು ಮತ್ತು ನಾನಿನ್ನು ಹೊರಡ್ಬೋದು. ಹಾಗಾಗಿ ನಾನು ಹೇಳ್ತೇನೆ, ನೀವು ಕೂಡ ಅದನ್ನೇನು ಮಾಡ್ಬೋದು. ತೆಂಗಿನ ಕ್ಯಾರೆಟಿದ್ದು ನನಗೆ ಗೊತ್ತಿಲ್ಲ, ಅಂದರೆ ತುರಿದಿದ್ದು ಕ್ಯಾರೆಟದ್ದು ಮಾಡಿದ್ದೇನೆ ದೋಸೆ. ಬಟ್ ಕ್ಯಾರೆಟ್ ಹಾಲನ್ನು ತೆಗೆದುಬಿಟ್ಟು ಅದರ ತುರಿ ನಾನಿನ್ನು ಮಾಡಲಿಲ್ಲ. ಬಟ್ ಕುಂಬಳಕಾಯಿ ಬೂದುಗುಂಬಳಕಾಯಿದು ಏನು ಜ್ಯೂಸ್ ಮಾಡಿದ ತುರಿನ ಹಾಕಿಬಿಟ್ಟು ನಾನಿಲ್ಲಿ ಮಾಡಿದ್ದು ದೋಸೆ ಚೆನ್ನಾಗಿ ಬರ್ತದೆ. ಮಾತ್ರ ಇಲ್ಲಿ ಅಂಟುಕೊಂಡಿದೆ, ಯಾಕೆಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಹೋಗಿದ ಕಾರಣ ಮಾತ್ರ ಸ್ವಲ್ಪ ಅಂಟುಕೊಂಡಿದೆ ಅಷ್ಟೇ. ಇಲ್ಲಿ ದೋಸೆ ಎಲ್ಲ ರೆಡಿಯಾಗಿದೆ. ಇನ್ನು ಹಸ್ಬೆಂಡ್ ಆಫೀಸಿಗೆ ಹೊರಟರು. ಇನ್ನು ನಾನು ಸ್ವಲ್ಪ ಹಾಲು ತೆಗೆದುಕೊಂಡು ದೋಸೆನ ತೆಗೆದುಕೊಳ್ತೇನೆ. ಮಕ್ಕಳು ಸೈಕಲ್ ರೈಡಿಂಗ್ಗೆ ಹೋಗಿದ್ದಾರೆ, ಅವ್ರು ಮತ್ತೆ ಬರ್ತಾರೆ. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನಿಲ್ಲಿ. ಇನ್ನು ನೋಡುವ ಟೇಸ್ಟ್ ಹೇಗೆ ಇದೆ ಅಂತ ನಾನೇ ತಿಂದು ನಿಮಗೆ ಹೇಳ್ತೇನೆ. ಹಾಗೆಯೇ ನಿಮ್ಮಲ್ಲಿ ಕೂಡ ಏನಾದರೂ ಜ್ಯೂಸ್ ಮಾಡಿದ ಉಳಿದ ತರಿಗಳೇನಾದರೂ ಇದ್ದರೆ ಅದರದ್ದೇನಾದರೂ ಸೋಸ್ಕೊಂಡಿರ್ತೇವಲ್ಲ, ಹಾಗೆಯೇ ಬಿಸಾಡಲಿಕ್ಕೆ ಹೋಗ್ಬಿಡಿ. ಅದನ್ನು ದೋಸೆ ಜೊತೆಗೆ ಸೇರಿಸ್ಕೊಳ್ಳಿ, ಅಕ್ಕಿ ರುಬ್ಬುವಾಗ ಸೇರಿಸ್ಕೊಳ್ಳಿ ಅಂತಲೇ ಹೇಳ್ತೇನೆ. ಹಾಗೆ ನೋಡುವ ರುಚಿ ಹೇಗಿದೆ ಅಂತ. ರಿಯಲ್ ಆಗಿ ಚೆನ್ನಾಗಿದೆ, ಮಾತ್ರ ರುಚಿಯಾಗಿ ಬಂದಿದೆ. ಅದೊಂದು ಫ್ಲೇವರೇ ಬೇರೆ ಬಂದಿದೆ ಹೇಳ್ಬೋದು. ದೋಸೆಗೆ ಮಾಡ್ಬೋದು, ಇನ್ನೊಮ್ಮೆ ಕೂಡ ಮಾಡ್ಬೋದು ಅಂತ ಎನಿಸಿದೆ, ಅಷ್ಟೊಂದು ರುಚಿ ಬಂದಿದೆ. ಮಾತ್ರ ಟ್ರೈ ಮಾಡಿ, ಮಾತ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಅದರದ್ದೊಂದು ದೋಸೆ ಅಥವಾ ಅದರದ್ದೊಂದು ಇದು ಜ್ಯೂಸ್ ಮಾಡ್ಕೊಳ್ಬೇಕಂತೇನಿಲ್ಲ. ನೀವು ಅದರದ್ದು ಒಂದು ಸಾಂಬಾರು ತಂದಾಗ ಅದರದ್ದೊಂದು ಪೀಸ್ ದೋಸೆ ಮಾಡಲಿಕ್ಕೆ ಹಾಕಿ ಅದು ರುಬ್ಬುವಾಗ, ಸೊ ಅದರದ್ದೊಂದು ರುಚಿ ನಿಮಗೆ ಸಿಕ್ಕಿದಾಗ ಒಂದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಒಂದು ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಸ್ವಲ್ಪ ನ್ಯೂಸ್ ಪೇಪರ್ ನೋಡೋಣ ಅಂತ ಅನಿಸ್ತು. ನಾನು ಯಾವತ್ತೂ ಕೂಡ ಇವಾಗ ನ್ಯೂಸ್ ಪೇಪರ್ ನೋಡಬೇಕಂತಲೇ ಇಲ್ಲ, ಈಗ ಮೊಬೈಲ್ಸ್ಗಳಲ್ಲೆಲ್ಲ ಸಿಗ್ತಾವಲ್ಲ. ಇನ್ನೊಂದು ನಾನು ಟಿ ವಿನೂ ಕೂಡ ಎಷ್ಟೋ ವರ್ಷಗಳಾಗಿದೆ ಅಂತಲೇ ಹೇಳ್ಬೋದು, ಟಿ ವಿನೇ ನೋಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಮೊದಲೆಲ್ಲಾದರೆ ಅಮ್ಮನ ಮನೆಗೆ ಹೋದಾಗ ಸೀರಿಯಲ್ಗಳೆಲ್ಲ ನೋಡ್ತಾ ಇದ್ದೆ. ಮಕ್ಕಳು ಯಾವಾಗ ಸ್ಕೂಲಿಗೆ ಹೋಗಲಿಕ್ಕೆ ಶುರು ಮಾಡಿದ್ರು, ಮಕ್ಕಳು ಮತ್ತು ಒಬ್ಸರ್ವ್ ಮಾಡ್ತಾರಲ್ಲ, ಮೊದಲೆಲ್ಲ ಕೆಲವೊಂದು ರಾಧಾರಮಣ, ಕೆಲವೊಂದು ಧಾರಾವಾಹಿಗಳನ್ನೆಲ್ಲ ನೋಡ್ತಾ ಇದ್ದೆ ಮಕ್ಕಳು ತುಂಬ ಚಿಕ್ಕವರಿರುವಾಗ. ಅದರ ನಂತರ ಮಕ್ಕಳು ಯಾವಾಗ ಟಿ ವಿ ನೋಡಲಿಕ್ಕೆ ಶುರು ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ನಾನು ಕಂಪ್ಲೀಟಾಗಿ ಟಿ ವಿನೇ ನೋಡೋದನ್ನು ಸ್ಟಾಪ್ ಮಾಡಿದೆ ಅಂತಲೇ ಹೇಳ್ಬೋದು. ಅದರ ನಂತರ ಮಕ್ಕಳು ಕೂಡ ಟಿ ವಿನೇ ನೋಡೋದಿಲ್ಲ. ಹಾಗೆ ಮಕ್ಕಳು, ನಾವು ಧಾರಾವಾಹಿ ನೋಡಿದರೆ ಮಕ್ಕಳು ಕೂಡ ಅದರಲ್ಲಿ ಕೆಲವೊಂದಿಷ್ಟೆಲ್ಲ ಸೀನ್ಗಳೆಲ್ಲ ಬರ್ತಾವಲ್ಲ, ಹಾಗಾಗಿ ನಾನು ಟಿ ವಿ ನೋಡೋದೇ ಕಂಪ್ಲೀಟ್ ಬ್ಯಾನ್ ಮಾಡಿದೆ ಅಂತ ನಾನು ತುಂಬ ವರ್ಷಗಳೇ ಆಯಿತು ಅಂತಲೇ ಹೇಳ್ಬೋದು. ಮೊಬೈಲು ಕೂಡ ಅಷ್ಟೊಂದು ನೋಡೋದಿಲ್ಲ ಅಂತಲೇ ಹೇಳ್ಬೋದು, ನನ್ನ ಕೆಲಸಕ್ಕೋಸ್ಕರ ಮಾತ್ರ. ಹಾಗೆ ವಾಟರ್ ಮೆಲನ್ ಮಕ್ಕಳಿಗೆ ಹೋಗೋದ್ರೊಳಗಡೆ ಒಂದು ವಾಟರ್ ಮೆಲನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಬಿಟ್ಟು ಹೋಗ್ತಾರೆ, ಯಾಕಂದರೆ ಅವರು ಅವರಿಗೆ ಬೇಕಾದಾಗ ತೆಗೆದುಕೊಂಡು ತಿನ್ನಲಿ ಅಂತೇಳಿ. ಹಾಗೆಯೇ ನಾನು ವಾಟರ್ ಮೆಲನ್ ಕಟ್ ಮಾಡುವಾಗ ನನಗೆ ಇನ್ನೂ ಸರಿ ಬರಲಿಲ್ಲ ವಾಟರ್ ಮೆಲನ್. ಹಾಗಾಗಿ ನನಗೆ ಒಂದು ಕಾಟನಲ್ಲಿ ಒಂದು ಸ್ಪ್ರೆಡ್ ಮಾಡಿ ನೋಡಬೇಕಂತ ಎನಿಸ್ತು. ಇದೆಲ್ಲ ಮನೆಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಹೋದರೆ ವಾಟರ್ ಮೆಲನ್ ತಿನ್ನಲಿಕ್ಕೆ ಮನಸ್ಸು ಬರಲಿಕ್ಕಿಲ್ಲ ಅಂತ ಹೇಳ್ತಿದ್ದೆ. ಕಾಟನ್ ಫುಲ್ಲು ರೆಡ್ ಕಲರ್ ಬಂದದ್ದು ನಾನು ಒಂದು ಸಲ ನ್ಯೂಸಲ್ಲಿ ನೋಡಿದೆ. ವಾಟರ್ ಮೆಲನ್ ತಿನ್ನುವಾಗ ಕೆಮಿಕಲ್ ಹಾಕೋದಾದರೆ ಕಾಟನ್ ಹತ್ತಿಲಿ ಸ್ಪ್ರೆಡ್ ಮಾಡಿ ನೋಡಬೇಕಂತ, ಅದು ಬಣ್ಣ ಬಂದದ್ದು ನನಗೆ ಯಾಕೋ ಬೇಡ ಅಂತಾಯಿತು, ಕಂಪ್ಲೀಟಾಗಿ ಹಾಳಾಗಿತ್ತು ಮಾತ್ರ. ಹಾಗೆ ನನ್ನ ಮಕ್ಕಳಿಗೆ ಒಂದು ಡ್ರೈ ಫ್ರೂಟ್ಸ್ ಇಟ್ಟು ಹೋಗ್ತಾ ಇದ್ದೇನೆ. ಹಾಗೆ ಇದು ಬಂದು ಈವ್ನಿಂಗ್ ವ್ಲಾಗು. ಈವ್ನಿಂಗ್ ವ್ಲಾಗ್ ನನಗೆ ಎಷ್ಟೊಂದು ಕಾಲುವೆಗಳುಂಟಲ್ಲ ಕಂಪ್ಲೀಟಾಗಿ ಹಾಳಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನೀಗ ಮೇಲ್ಗಡೆ ಇದ್ದ ಒಂದು ಎಷ್ಟೋ ದಿನದಿಂದ ತೆಗಿಬೇಕಂತ ಎನಿಸಿದೆ. ಹಾಗೆ ಇದನ್ನು ನೋಡ್ಬೋದು. ನನಗೆ ದೋಸೆ ಬರದೇ ಇದ್ದಾಗ ತೆಗೆದು ಮೇಲ್ಗಡೆ ಹಾಕಿದ್ದು, ಕೆಳಗಡೆ ಇಡಲಿಕ್ಕೆ ಪ್ಲೇಸ್ ಇಲ್ಲ ಹೇಳಿ. ಹಾಗೆ ಮತ್ತೆ ಪುನಃ ತೆಗೆದೆ ನಾನು. ಅದು ಮೀನು ಫ್ರೈ ಆದರೂ ಮಾಡಬೇಕಾ ಅಂತ, ಏನಾದರೂ ಟ್ರೈ ಮಾಡ. ಇನ್ನೊಂದು ಸರಿ ದೋಸೆ ಮಾಡ್ತೇನೆ, ಮೊದಲಿಗೆ ದೋಸೆ ಬಂದದ್ದಾದರೆ ದೋಸೆನೇ ಮಾಡ್ತೇನೆ. ಹಾಗೆಯೇ ನಾಳೆ ಇವತ್ತು ಸ್ವಲ್ಪ ಅನ್ನದ ತಿಳಿ ಹಾಕಿ ಕುದಿಸ್ತೇನೆ. ಅಷ್ಟರಲ್ಲಿ ನಾನೇನು ಮಾಡಿದ್ದೇನೆ ಅಂತ ಇಲ್ಲಿ ರುಬ್ಕೊಳ್ತಾ ಇದ್ದೇನೆ. ಈವ್ನಿಂಗ್ ಅಲ್ವಾ, ನಾಳೆ ಸಂಡೇ ಆದ ಕಾರಣ ಸ್ವಲ್ಪ ಇನ್ನೂ ದೋಸೆ ಮಾಡೋಣ ಅಂತ. ಸಂಡೇ ಸ್ವಲ್ಪ ತಿಂಡಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅಂದರೆ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ತಿನ್ನೋದು. ಅದ್ರ ಜೊತೆಗೆ ನೈಟ್ ಮಕ್ಕಳದ್ದು ಫಿಶ್ ಫ್ರೈ ಬೇಕು ಅಂತ ಹೇಳಿದ್ರು. ಹಾಗೆ ನಾನು ಶುಕ್ರವಾರ ದಿನ ನೈಟ್ ಹಸ್ಬೆಂಡ್ ಮೀನುಗಳೆಲ್ಲ ತಂದಿದ್ರು, ಹಾಗೆ ಅದನ್ನು ನಾನು ನೀರಿಗೆ ಹಾಕಿಟ್ಕೊಂಡೆ, ಫಿಶ್ ಫ್ರೈ ಮಾಡೋಣ ಊಟಕ್ಕೆ ನೈಟ್ ಅಂತ. ಅದ್ರ ಜೊತೆಗೆ ಬೆಕ್ಕುಗಳು ನೋಡ್ಬೋದು, ನೀವು ನೋಡಿದ್ದು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಚಿಕ್ಕ ಮರಿ ಇದೆ ಆಯಿತಾ. ನಮ್ಮದು 3 ಬೆಕ್ಕಿದ್ದದು, 3 ಬೆಕ್ಕಲ್ಲಿ ಒಂದು ಬೆಕ್ಕನ್ನು ಬದಿ ಮನೆಯವರು ಅವರದ್ದು ಬೆಕ್ಕು ಮಾತ್ರ ನಮ್ಮ ಮನೆಯಲ್ಲಿ ಬಂದಿರ್ತಾ ಇತ್ತು.
ಒಂದು ಬೆಕ್ಕನ್ನು ಯಾರ್ದು ಎಲ್ಲಿಗೂ ಒಂದು ಬಿಟ್ಟು ಬಂದಿದ್ದಾರೆ ಅವರು, ಅಂದರೆ ಎಲ್ಲೂ ಪ್ರಾಣಿಗಳ ಸಾಕುವ ಪ್ಲೇಸಲ್ಲಿ ಬಿಟ್ಟು ಬಂದಿದ್ದಾರೆ. ಹೇಳಿದರು ಅದು ಸ್ವಲ್ಪ ದಿನದಲ್ಲಿ ಮರಿ ಇಡುವಂಥದ್ದು. ಅದು ಮಕ್ಕಳಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಆ ಬೆಕ್ಕು ಮಾತ್ರ, ಇನ್ನು ಉಳಿದ ಬೆಕ್ಕು ಅಷ್ಟೇ ಇರಲಿಲ್ಲ. ಇದು ಕೆಲವೊಂದು ಬೆಕ್ಕು ಮರಿ ಹಾಕಿದ್ದನ್ನೆಲ್ಲ ಬೇರೆ ಬೇರೆ ಬಿಟ್ಟು ಬರ್ತಾ ಇದ್ದಾರೆ. ಹಾಗೆ ಈ ಬೆಕ್ಕಿನ ಮರಿದು ತಾಯಿ ಏನು ಮಾಡಿದ್ದಾರೆ, ಈ ಬೆಕ್ಕಿನ ಮರಿನೂ ಕೂಡ ಕರೆದುಕೊಂಡು ಹೋಗ್ತಾರೆ ಹೇಳಿ ಮೇಲ್ಗಡೆ ಹೋಗಿ ಅಡಗಿಸಿಟ್ಕೊಂಡದ್ದು ನೋಡ್ಬೋದು. ಹೆದರಿ ಓಡೋದು, ಅಂದರೆ ತನ್ನನ್ನು ಕೂಡ ಯಾರಿಗಾದರೂ ಕೊಡ್ತಾರಂತ. ಹಾಗೆ ನಾನು 2-3 ದಿನದಿಂದ ನೋಡ್ತಾ ಇದ್ದೇನೆ, ಅದಕ್ಕೆ ಊಟ ಇಲ್ಲ ಏನಿಲ್ಲ, ತಾಯಿನೂ ಕೂಡ ಕರೆದುಕೊಂಡು ಬರ್ತಾ ಇಲ್ಲ ಕೆಳಗಡೆ. ಹಾಗೆ ನಾನಿವತ್ತು ಕೆಳಗಡೆ ಬಿಟ್ಟದ್ದು, ಒಂದು ಸರಿ ಬಿಟ್ಟದ್ದು, ಒಂದು 2 ಡೇಸ್ ಬೇಕು, ಮತ್ತೆ ಕೂಡ ತಾಯಿ ಅದನ್ನು ಅಲ್ಲಿಯೇ ಕರೆದುಕೊಂಡು ಬಿಟ್ಟದ್ದು. ಮತ್ತು ತಾಯಿ ಏನು ಮಾಡೋದು, ಎಲ್ಲ ಕಡೆಯಲ್ಲಿ ಸುತ್ತಾಡೋದು ಆಯಿತಾ. ಮತ್ತು ಮಕ್ಕಳು ತುಂಬ ಕಿರಿಕಿರಿ ಮಾಡೋದು, ಅಮ್ಮ ಕೆಳಗಡೆ ಬಿಡಿ, ಅಮ್ಮ ಕೆಳಗಡೆ ಬಿಡಿ ಅಂತ. ನಂತರ ನಾನಿವತ್ತು ಮಳೆ ಬರುವ ಕಾರಣ ಸ್ವಲ್ಪ ಅದು ಈಗ ಊಟ ಮಾಡ್ತವೆ, ಹಾಗಾಗಿ ಅದಕ್ಕೆ ಹಾಲು ಕೂಡ ಸಾಕಾಗಲಿಕ್ಕೆ ಹೇಳಿ ನಾನು ಕೆಳಗಡೆ ಬಿಟ್ಟದ್ದು. ಹೆದರ್ಕೊಂಡಿದೆ ಮಾತ್ರ. ನೋಡ್ಬೋದು ಒಳಗಡೆ ಹೇಗೆ ಬಂದು ಆಟ ಆಡ್ತವೆ ಅನ್ನೋದು ತೋರಿಸ್ತೇನೆ, ನೋಡ್ಬೋದು. ಇದು ನೋಡ್ಬೋದು, ಇದರದ್ದು ಬೆಕ್ಕು ನೋಡಿ, ಇನ್ನೊಂದು ಒಟ್ಟು 2 ಕಪ್ಪು ಬೆಕ್ಕಿದ್ದದು ನಮ್ಮ ಮನೇಲಿ, ಇದೊಂದು ವೈಟ್ ಕಲರ್, ಅದರ ಮನೆಯ ಸೈಡ್ ಇದೆ ಆಯಿತಾ. ಅದು ಇಲ್ಲಿ ನೋಡ್ಬೋದು ಬೆಕ್ಕು ಎಷ್ಟು ಚಂದ ಆಟ ಆಡ್ತಾ ಉಂಟು ನೋಡಿ ಪಾಪ. ಕೆಳಗಡೆ ಬೆಕ್ಕು ಊಟ ಮಾಡುವಾಗ ನಾವೇನು ಊಟ ಹಾಕ್ತೇವಲ್ಲ ಅದು ಮೇಲ್ಗಡೆ ನೋಡಿ ಇಣುಕಿ ನೋಡುವಂಥದ್ದು ಬೇಸರ ಆಗ್ತದೆ. ಹಾಗೆ ನೋಡುವಾಗ ನಾನೊಮ್ಮೆ ಹೇಳಿದ್ದೆ ಬದಿ ಮನೆಯವ್ರ ಹತ್ರ, ಬೆಕ್ಕು ಅಲ್ಲಿ ಮೇಲ್ಗಡೆ ಇದೆ ಅಂತ. ಆಗ ಅವರು ಹೇಳಿದರು ಅದರದ್ದು 2 ಮರಿಗಳನ್ನು ನಾವು ಬೇರೆಯವರಿಗೆ ಕೊಟ್ಟ ಕಾರಣ ಅದು ಹೆದರಿ ಅಲ್ಲಿ ತಾಯಿ ಕರೆದುಕೊಂಡು ಹೋಗಿಟ್ಟದ್ದು ಅಂತ. ನಮ್ಮ ಮನುಷ್ಯರಾಗಿ ಅಲ್ವಾ, ಅವು ಕೂಡ ಪ್ರಾಣಿಗೆ ಕೂಡ ಮಕ್ಕಳ ಮೇಲೆ ಪ್ರೀತಿ ಇರ್ತಾವಲ್ವ. ಹಾಗೆ ನಾನು ಈಗ ಸ್ವಲ್ಪ ಫ್ರೀ ಆಗಲಿ ಅಂತ ಕೆಳಗಡೆ, ಮಕ್ಕಳು ಕೂಡ ಹಠ ಮಾಡ್ತಿದ್ರು, ಅಮ್ಮ ಮೇಲ್ಗಡೆ ಬಿಡಲಿಕ್ಕೆ ಊಟ ಇಲ್ಲ ಅದಕ್ಕೆ ಕೆಳಗಡೆ ಬಿಡಲಿಕ್ಕೆ. ಹಾಗೆ ನನಗೂ ಕೂಡ ಈ ಥರ ಪ್ರಾಣಿಗಳೆಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ, ಹಾಗೆ ನಾನು ಕೆಳಗಡೆ ಬಿಟ್ಟದ್ದು ಆಟ ಆಡಿಕೊಂಡು ಫ್ರೀಯಾಗಿ ಇರಲಿ ಅಂತ. ನೋಡ್ಬೋದು ಅಲ್ಲಿ ಬೆಕ್ಕಿದೆ ಮಕ್ಕಳ ಆಚೆ ಸೈಡು. ಏನು ಇನ್ನೊಂದು ಬೆಕ್ಕನ್ನು ಇನ್ನು ತೆಗೆದುಕೊಂಡು ಕೊಟ್ಟದ್ದಲ್ಲ, ಅದು ತುಂಬ ಅಟ್ಯಾಚ್ಮೆಂಟ್ ಇತ್ತು ನಮ್ಮೊಂದಿಗೆ. ಸೊ 2 ಬೆಕ್ಕು ಮಾತ್ರ ಅದು ತುಂಬಾ ಕಿರಿಕಿರಿ, ಊಟಕ್ಕೆ ಮಾತ್ರ ಕಾಯ್ತವೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಏನು ಆದಿತ್ಯವಾರಕ್ಕೆ ಇನ್ನು ದೋಸೆಗೆ ರೆಡಿ ಮಾಡಿರೋದು ಹಿಟ್ಟೇನಿದೆಲ್ಲ ಉದ್ದಿನ ಹಿಟ್ಟು, ಅದು ತಣ್ಣಗಾದದ್ದು. ಯಾಕೆಂದರೆ ರುಬ್ಬಿದ ತಕ್ಷಣ ನಾನು ಕ್ಲೋಸ್ ಮಾಡಿಡೋದಿಲ್ಲ, ನಂತರ ಕ್ಲೋಸ್ ಮಾಡ್ತೇನೆ. ಹಾಗೆಯೇ ಅದನ್ನು ಒಂದು ಭಾರವಾದ ಕಲ್ಲನ್ನು ಇಟ್ಟು ಮಾಡ್ತೇನೆ, ಉಬ್ಬಿ ಬರಲಿಕ್ಕೆ ಸುಲಭ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ ರಾತ್ರಿಯ ಊಟಕ್ಕೆ ಬೂತಾಯಿ ಮೀನು ಫ್ರೈ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಊಟ ಕೂಡ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ರಾತ್ರಿ ಫ್ರೀಯಾಗಿ ಅಂದರೆ ಎಲ್ಲರೊಂದಿಗೆ ಕೂಡ ಮಾತನಾಡಿಕೊಂಡು ಊಟ ಮಾಡೋದು ಅದೊಂದು ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಹಾಗೆ ಬೂತಾಯಿ ರವಾ ಫ್ರೈ ಅಂತಲೇ ಹೇಳ್ಬೋದು ರೆಡಿಯಾಗಿದೆ. ಅಷ್ಟರಲ್ಲಿ ನಾನಿಲ್ಲಿ ಮಕ್ಕಳಿಗೆ ಊಟಕ್ಕೆ ಇಲ್ಲಿ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ನೋಡ್ಬೋದು ಊಟ ರೆಡಿ ಆಗ್ತದೆ. ಇಲ್ಲಿ ಮಕ್ಕಳು ಮೀನು ಸ್ವಲ್ಪ ತಿನ್ನುವಾಗ ಆಚೆ ಮಾಡ್ತಾರಂತ, ಸ್ವಲ್ಪ ತಿಂತಾರೆ ಸ್ವಲ್ಪ ವೇಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಊಟ ರೆಡಿಯಾಗಿದೆ. ಇದೇ ನಮ್ಮ ಇವತ್ತಿನ ಶನಿವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ಏನು ಕುಂಬಳಕಾಯಿ ದೋಸೆ ಮಾಡಿದ್ದೇನಿದೆಲ್ಲ ನಾವು ತುರಿದಿರ್ತೇವೆ, ಜ್ಯೂಸ್ ಮಾಡಲಿಕ್ಕೆ ಆಗಲಿ ಏನಾದರೂ ಯಾವುದೇ ಇದು ಮಾಡಿದೆ ಅದನ್ನು ನಾವು ಬಿಸಾಡದೆ ಅದನ್ನು ಕೂಡ ನಾವು ದೋಸೆನ ಹೇಗೆ ಮಾಡ್ಬೋದು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಮಸ್ಕಾರ.